ಇವತ್ತು ಏನು ರಾಷ್ಟ್ರೀಯ ರಕ್ಷಣಾ ಪಡೆ ಮತ್ತು ಹಿಂದೂ ಸಂಘಟನೆಗಳ ಒಕ್ಕೂಟ ಕಡೆಯಿಂದ ಬಜರಂಗದಳ ಕಾರ್ಯಕರ್ತರೆಲ್ಲ ಸೇರಿ ಒಂದು ಕಾರ್ಯಾಚರಣೆ ಮಾಡಿದ್ವಿ. ನಂಗ್ಲಿ ಟೋಲಿಂದ ಮುಳಬಾಗಿಲು ಮುಖಾಂತರ ಬೆಂಗಳೂರಿಗೆ ಹೋಗ್ತಾ ಇದ್ದ ಅಕ್ರಮ ಗೋಕಸಾಯನಿಗಳ ಗೋಗಳನ್ನ ಸಾಗಿಸ್ತದಂಥ ಒಂದು ಕಂಟೈನರನ್ನು ನಾವು ಇವತ್ತು ಮುಳಬಾಗಿಲು ಟೋಲ್ ಬಳಿ ಹಿಡ್ಕೊಂಡು ಅದನ್ನು ಪೊಲೀಸರ ಗಮನಕ್ಕೆ ತಂದು ಅವ್ರ ಮುಖಾಂತರ ಕಾನೂನು ಕ್ರಮ ಜರುಗಿಸ್ಬೇಕಂತೇಳಿ ಅವ್ರಿಗೆ ಒಪ್ಪಿಸಿರ್ತೀವಿ. ಈ ಮೂಲಕ ಏನು ಹೇಳ್ತೀವಿ ಅಂದರೆ, ಮುಳಬಾಗಿಲಿನಲ್ಲಿ ಕೂಡ ತುಂಬ ಯಥೇಚ್ಛವಾಗಿ ಗೋಕಸಾಯಿಖಾನೆಗಳು ತಲೆ ಎತ್ಕೊಂಡಿದ್ದಾವೆ. ಇದನ್ನು ಮಟ್ಟ ಹಾಕೋ ಜವಾಬ್ದಾರಿ ತಾಲೂಕು ಆಡಳಿತದ ಮತ್ತು ಪೊಲೀಸವ್ರದ್ದು ಕರ್ತವ್ಯ ಆಗಿರುತ್ತೆ. ಅವರು ಇದನ್ನು ಈ ಕೂಡಲೇ ಎಲ್ಲ ಗಮನ ಹರಿಸಿ ಇದನ್ನು ತಕ್ಕ ಮಟ್ಟಿಗೆ ಮಟ್ಟ ಹಾಕಬೇಕು ಅಂತೇಳಿ ಈ ಮೂಲಕ ನಾವು ಕೋರ್ಕೊಳ್ತಾ ಇದ್ದೀವಿ. ಈಗ ನೋಡಬೇಕಂದ್ರೆ ಅಲ್ಲಿ ನಿಲ್ಲಿಸಿರೋ ಕಂಟೈನರು ತುಂಬ ಓಪನೇ ಇರೋದಿಲ್ಲ, ಎಲ್ಲ ಕ್ಲೋಸ್ ಮುಖಾಂತರ ತುಂಬ 37 ಹಸುಗಳನ್ನು ತುಂಬ್ಕೊಂಡು ಬಂದಿದ್ದಾರೆ. ಅಂದರೆ ಯಾವ ಮಟ್ಟಕ್ಕೆ ಇವರು ಕ್ರೂರತನ ಇದೆ ಅಂದರೆ, ಈ ವಿಷಯದಲ್ಲಿ ಪ್ರಾಣಿ ದಯಾ ಸಂಘಗಳು ಏನು ಮಾಡ್ತಾಯಿದ್ದೀವಿ ಅಂತ ನಮ್ಗೆ ಗೊತ್ತಾಗಲ್ಲ. ಬೇರೆ ಯಾವುದೋ ಒಂದು ಬೇರೆ ಕೆಲಸಕ್ಕೆ ಬಾರ್ದಿರೋಂಥ ಇದರಲ್ಲೆಲ್ಲ ತಲೆದೂರಿಸೋಂಥವ್ರು ಇವಾಗ ಏನಾಗಿದೆ ಪ್ರಾಣಿ ದಯಾ ಸಂಘಗಳು ಅಂತೇಳಿ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಈ ಮೂಲಕ ನೀವು ಕೂಡ ಇದನ್ನೆಲ್ಲ ಗಮನ ಹರಿಸಿ ಮಟ್ಟ ಹಾಕಬೇಕಂತೇಳಿ ನಾವು ಕೋರ್ಕೋತಾ ಇದ್ದೀವಿ. ಜೈ ಶ್ರೀರಾಮ್.